ಅತ್ಯಾಚಾರ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದು ಅತ್ಯಾಚಾರ ಅಲ್ಲದೆ ಮತ್ತೇನು? ಬಲವಂತ ಲೈಂಗಿಕ ದೌರ್ಜನ್ಯ ಮಾಡಿರುವವರ ವಿರುದ್ಧ ಕ್ರಮ ಆಗಬೇಕು. ನಮ್ಮ ಧ್ವನಿಗೆ ಕಾಂಗ್ರೆಸ್ ವಕ್ತಾರ ಆಯನವರು ಮಂಜುನಾಥ್ ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಅನೇಕ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು. ಇದೊಂದು ವಿಕೃತಿಯ ಕೃತ್ಯ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಯನೂರು ಮಂಜುನಾಥ್. ನಾರಿ ಶಕ್ತಿ ಅಂತ ಹೇಳೋ ಬಿಜೆಪಿಯವರೇ ಈಗೇನು ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಆಯನೂರು ಮಂಜುನಾಥ್. ನಮ್ಮ ಈ ಹೋರಾಟಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಘಟನೆಯ ಬಳಿಕ ಬಿಜೆಪಿಯವರ ನಿಲುವು ಏನು ಅನ್ನೋದನ್ನು ಹೇಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅನೇಕ ಮಹಿಳೆಯರು ತಲೆ ತಗ್ಗಿಸುವಂತಾಗಿದೆ ಈ ಘಟನೆಯಿಂದ. ಕೂಡಲೇ ಕೇಸನ್ನು ದಾಖಲು ಮಾಡಬೇಕು, ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ವಕ್ತಾರ ಆಯನೂರು ಮಂಜುನಾಥ್. ಆಗ್ರಹಿಸ್ತಾ ಇದ್ದಾರೆ ಸರ್ಕಾರಕ್ಕೆ. ಆಕ್ಟರ್ ಅಂತ ಕನ್ಸಿಡರ್ ಮಾಡಿ ಅಥವಾ ಏನು ಬೇಕಾದ್ರೂ ಮಾಡಿ, ಆದರೆ ಹಿನ್ನೆಲೆಗಾದರೂ ಕ್ರಮ ತಗೊಳ್ಬೇಕಲ್ಲ. ಕ್ರಮ ತೆಗೆದುಕೊಳ್ಳದೇ ಇರುವಂಥ ಒಂದು ಅಸಹಾಯಕ ವಾತಾವರಣ ಏನಿದೆ, ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ಸರ್ಕಾರಕ್ಕೂ ಒತ್ತಾಯ ಮಾಡ್ತೇವೆ. ಇದು ನಿನ್ನೆ ಮೊನ್ನೆ ಹೊರಗಡೆ ಬಂದಿದೆ. ಆದರೆ ನಾನು ಹೇಳೋದು ಹೆಣ್ಣಿನ ಬಗ್ಗೆ ಬಹಳ ದೊಡ್ಡ ಮಾತನ್ನು ಎಲ್ಲ ಮಹಿಳೆಯರು ನಾವು ಭಾರತ್ ಮಾತೆ ಅಂತ ಕರಿತಕ್ಕಂಥವ್ರು ಯಾಕೆ ಈ ಮಾತೆಯನ್ನು ಕೈ ಬಿಟ್ಟಿದ್ದಾರೆ? ಕೂಲಿಕಾರ ಹೆಣ್ಮಗಳು ಅಂತನಾ? ಕೂಲಿಕಾರ ಒಂದು ಕುಂಕುಮ ಮಾಡಿಸ್ಕೊಂಡ್ರೆ ಕ್ಷಮೆ ಕೇಳಬೇಕಾಗುತ್ತೆ. ಹೆಣ್ಣಿನ ಮೇಲೆ ಅತ್ಯಾಚಾರ ಆದರೆ ಏನು ಕೇಳಬೇಕಾಗಿಲ್ವಾ? ನೋಡ್ತೇನೆ ಆ ಸ್ವಯಂ ಘೋಷಿತ ಹಿಂದೂ ವೀರನ ಸಾಮರ್ಥ್ಯವನ್ನು. ಶಿವಮೊಗ್ಗದೊಳಗೆ ಹರಕು ಬಾಯಿ ಇಟ್ಟುಕೊಂಡು ಸಂಘರ್ಷವನ್ನು ನಿರ್ಮಾಣ ಮಾಡ್ತಿದ್ರಲ್ಲ, ಈಗ ಅವರು ಚುನಾವಣೆಗೆ ನಿಂತಿದ್ದಾರೆ. ನೋಡೋಣ ಶಿವಮೊಗ್ಗದಲ್ಲಿರ್ತಕ್ಕಂಥ BJP ಎಷ್ಟು ಜನ ಹಿಂದೂಗಳು ಅವ್ರಿಗೆ ಬೆಂಬಲಿಸ್ತಾರೆ ಅಂತ. BJPಯಲ್ಲಿ ಇದ್ಕೊಂಡು BJPಗೆ ಅನುಕೂಲ ಆಗಲಿ ಅಂತ ತಾನೇ ಅದನ್ನು ಮಾಡ್ತಾ ಇದ್ದಿದ್ದವರು. ನಾವು ಹಿಂದೂಗಳೇ ಬೆಂಕಿಯ ಚೆಂಡಿನ ಆಟ ಆಡ್ತಾಯಿದ್ರು ಸ್ವಯಂ ಘೋಷಿತ ಹಿಂದೂ ವೀರ. ನೋಡೋಣ ಅವರಿಗೆ ಎಷ್ಟು ಜನ BJPಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಹಿಂದೂ ವೀರನ ಬೆಂಬಲಿಸ್ತಾರೆ ಅನ್ನೋದು ಇನ್ನು ಕೆಲವೇ ದಿನದಲ್ಲಿ ಗೊತ್ತಾಗುತ್ತೆ. ನಾನು ಹೇಳ್ತಕ್ಕಂಥ ಈ ಡಬಲ್ ರೋಲ್ ಇದು ನನಗೆ ಇಷ್ಟವಾಗಿಲ್ಲ. ನಾನು ಯಾವಾಗ ಆಕ್ರೋಶಿತನಾಗಿದ್ದೇನೆ ನೋಡುವಾಗ, ಮನೆ ಕೂಲಿ ಕೆಲಸಕ್ಕೆ ಬಂದು ನನ್ನ ಮನೆಗೆ ಕೂಲಿ ಕೆಲಸ ಕಸ ಹೊಡೆಯೋಕ್ಕೆ ಬರ್ತಾಳೆ ಅಂದರೆ ಆ ಮನೆಯ ಕುಟುಂಬದ ಸ್ಥಿತಿ ಏನಿರ್ಬೋದು? ಕುಮಾರಸ್ವಾಮಿಯವರು ನಮ್ಮ ಮಹಿಳೆಯರಿಗೆ ಕೊಟ್ಟಂಥ ಸೌಲಭ್ಯಗಳ ಕುರಿತು ಆ ಶ್ರುತಿ ಅಂತಕ್ಕಂಥ ಮಹಿಳೆ ಕೂಡ ಮಾತಾಡ್ತಾರೆ. ಕೆಲವು ಎಲ್ಲೋ ಕಾನೂನಿನ ನಿಬಂಧನೆಗಳಿವೆ, ಹಾಗಾಗಿ ನಿಯಂತ್ರಿಸಿಕೊಳ್ಳುತ್ತಾ ಇದ್ದೇನೆ. ನೀವು ಬೆಲೆ ವ್ಯಕ್ತಿ ಹೆಸರು ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್ಕಾರ ತಂದೇ ಇದೆ, ಆಕ್ಷನ್ ತಗೊಂಬೋಯಿತು. ಮತ್ತೆ ಕೆಲವು ಮಾಧ್ಯಮಗಳಲ್ಲಿ ಏನು ಪ್ರಚಾರ ಆಗಿದೆ ಅಂದ್ರೆ ಅಲ್ಲಿ ಎಲ್ಲ ಕರೆಂಟ್ ತೆಗೆಸ್ಬಿಟ್ಟು ಸುದ್ದಿಗಳು ಬಿಡಲಿಲ್ಲ ಅಂತ. ಕರೆಂಟ್ ತೆಗೆಸ್ಲಿಕ್ಕೆ ಸರ್ಕಾರ ಹಿಂದೆ ಇದೆಯಲ್ಲ ಸರ್, ಯಾಕೆ? ಇಲ್ಲಿ ಪ್ರಶ್ನೆ ಏನು ಅಂದರೆ, ಸಾಮಾನ್ಯ ಬಡವರಾಗಿರ್ತಕ್ಕಂಥವ್ರು, ಶಕ್ತಿನ ದುರ್ಬಲರಾಗಿರ್ತಕ್ಕಂಥವ್ರು ಎದುರು ಹಾಕ್ಕೊಳ್ಳೋಕ್ಕೆ ಹೆದರ್ಕೊಂಡು ಕಂಪ್ಲೇಂಟ್ ಮಾಡದೆ ಹೋಗ್ಬೋದು. ಅವರು ಕಂಪ್ಲೇಂಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ದಾಖಲೆ ಇರ್ತಕ್ಕಂಥ ಸಂಗತಿಗಳನ್ನು ಅಲ್ಲಗಲಿಯಕ್ಕೆ ಸಾಧ್ಯನೇ ಇಲ್ಲ. ಸೋಮೋಟೋ ಕೇಸ್ಗಳನ್ನು ದಾಖಲೆ ಮಾಡ್ಕೊಳ್ಳೋಕ್ಕೆ ಮಹಿಳಾ ಆಯೋಗಕ್ಕಿದೆ, ಪೊಲೀಸ್ ಇಲಾಖೆಗಿದೆ, ತನಿಖೆ ಮಾಡ್ಬೋದಲ್ಲ. ಆಯನೂರು ಮಂಜುನಾಥ್ ಸೋಮೋಟೋ ಬಗ್ಗೆ ಮಾತನಾಡ್ತಿದ್ದಾರೆ. ಬೇಡ ಸರ್, ಸೋಮೋಟೋ ಬೇಡ ಸರ್, ಸೋಮೋಟೋವೇ ಬೇಡ. ಸಂತ್ರಸ್ತೆಯರನ್ನು ನಾವು ಕರ್ಕೊಂಡು ಬರ್ತೀವಿ. ಪವರ್ ಟಿವಿಯ ಮುಖಾಂತರವಾಗಿ ಸಂತ್ರಸ್ತೆ ನೇರವಾಗಿ ದೂರು ದಾಖಲು ಮಾಡ್ತಾರೆ. ಮಹಿಳಾ ಆಯೋಗ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, DCM, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡ್ತೀವಿ. ಯಾವ ಸೋಮೋಟೋ ಅಗತ್ಯ ಇಲ್ಲ. ನೋಡಿದ್ವಿ ನಿಮ್ಮ ಸೋಮೋಟೋ, ನೋಡಿದ್ವಿ ನಿಮ್ಮ ಅಧಿಕಾರಿಗಳ ಆ ತಾಕತ್ತು, ಧೈರ್ಯ, ಪೌರುಷ. ಹಾಸನದವ್ರನ್ನೆಲ್ಲರನ್ನೂ ನೋಡಿದ್ದೀವಿ. ಆದರೆ ಹಾಸನದ ಮನೆಯಲ್ಲಿ TV ನೋಡ್ತಾ ಇದ್ದೀರಲ್ಲ ಮಹಿಳೆಯರೇ, ಇವತ್ತು ಇದು 2800 ಜನ ಬೇರೆ ಯಾರ್ದೋ ಬಂದಿದೆ. ನಾಳೆ ನಿಮ್ಮ ಮನೆ ಹೆಸರು ಬರುತ್ತೆ. ನಾಳೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ಇದೇ ಟ್ರ್ಯಾಪ್ಗೆ ಬೀಳ್ತಾರೆ. ನಿಮ್ಮ ಮನೆ ಹೆಣ್ಣು ಮಕ್ಕಳು ಈ ಟ್ರ್ಯಾಪ್ಗೆ ಬೀಳೋದನ್ನು ತಪ್ಪಿಸ್ಬೇಕು ಅಂತಂದರೆ ನೀವೇನು ಬೀದಿಗೆ ಬಂದು ಹೋರಾಟ ಮಾಡಿ ಅಂತ ಹೇಳಲ್ಲ. ಈ ಹೋರಾಟಕ್ಕೆ ನಿಮ್ಮ ನೈತಿಕ ಬೆಂಬಲ ಇರಬೇಕು. ನಾನು ಇನ್ನೇನು ಈ ಕಾರ್ಯಕ್ರಮವನ್ನು ಮುಗಿಸೋ ಹಂತಕ್ಕೆ ಬಂದಿದ್ದೀನಿ ಸರ್. ಫೈನಲ್ ಆಗಿ ನಾನು ಹೇಳಿದಲ್ಲ, ಸೂಮೋಟೋ ಬೇಡ, ವಿ ವಿಲ್ ಗಿವ್. ಎಲ್ಲಿವರೆಗೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಎಸ್, ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನಾನು ರೀಚ್ ಮಾಡಿಸ್ತೀನಿ ಲೆಟರು. ಎಸ್, ಮನ್ ಕಿ ಬಾತಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಯಾವುದೋ ಒಂದು
ಚಿಕ್ಕ ಊರಿನ ಚಿಕ್ಕ ಹಳ್ಳಿಯ ಒಂದು ಮಗು ಪತ್ರ ಬರ್ತಾರೆ, ಅದರ ಮನ್ ಕಿ ಬಾತಲ್ಲಿ ಹೇಳ್ತಾರೆ. ಹೌದು. ಸೋ ಲವೇಬಲ್, ಕೇರ್ಫುಲ್ ಅಂತ ಪ್ರಧಾನಮಂತ್ರಿಯವರು. ಈಗ ಸಂತ್ರಸ್ತೆ ಮಹಿಳೆ ತನ್ನ ಅತ್ಯಾಚಾರಕ್ಕೆ ಟ್ರೈ ಮಾಡಲಾಗಿದೆ, ತನ್ನನ್ನು ಫಿಸಿಕಲಿ ಉಪಯೋಗಿಸ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಬೀದಿ ಬೀದಿಯಲ್ಲಿ ಪೆನ್ ಡ್ರೈವ್ಗಳು ಓಡಾಡ್ತಾ ಇದ್ದಾವೆ ಮಹಿಳೆಯರ. ಡೋಂಟ್ ಯು ಥಿಂಕ್ ಹಿ ವಿಲ್ ಟೇಕ್ ಇಮಿಡಿಯೇಟ್ ಕಾಲ್? ಖಂಡಿತ. ಅವರು ನಮ್ಮ ಟಿ ವಿಯನ್ನು ಬಂದ್ ಮಾಡಲಿಕ್ಕೆ ಕಾಲ್ ತಗೊಳ್ಬೋದಾ, ಅಥವಾ ಮಹಿಳೆಯರಿಗೆ ರಕ್ಷಣೆ ಕೊಡಲಿಕ್ಕೆ ಕಾಲ್ ತಗೊಳ್ಬೋದಾ? ಐ ವಾಂಟ್ ಟು ನೋ. ನೇಷನ್ ವಾಂಟ್ ಟು ನೋ ಟುಡೇ. ದೇಶ ಬಯಸ್ತಾ ಇದೆ, ರಾಜ್ಯ ಬಯಸ್ತಾ ಇದೆ. ಬಡವನಿಗೊಂದು ನ್ಯಾಯ, ಧನಿಕನಿಗೊಂದು ನ್ಯಾಯ, ಪೊಲಿಟಿಷಿಯನ್ಗೊಂದು ನ್ಯಾಯ, ಸಾಮಾನ್ಯ ಜನರಿಗೊಂದು ನ್ಯಾಯ, ಪ್ರಜೆಗೊಂದು ನ್ಯಾಯ, ರಾಜನಿಗೊಂದು ನ್ಯಾಯ. IPC ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಇದೇ ಒಂದು ಎಕ್ಸಾಂಪಲ್ ಆಗಲಿ, ಮೇ ಬಿ ಫಾರ್ ಎ ಚೇಂಜ್ ಆಫ್ ಸೋ ಮೆನಿ ಥಿಂಗ್ಸ್. ಕೇಳ್ತಾರಲ್ಲ, ಕೆಲವು ಸಲ ಕೆಟ್ಟದಾಗುವುದು ಒಳ್ಳೆಯದಕ್ಕೆ ಅಂತ. ಇದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ವಿ ವಿಲ್ ಕ್ರಿಯೇಟ್ ಎ ಹಿಸ್ಟ್ರಿ ಆನ್ ದಿಸ್, ಗೆಟಿಂಗ್ ಎ ಜಸ್ಟಿಸ್ ಟು ಆಲ್ ದಿಸ್. ಈ ಮಹಿಳೆಯರಿದ್ದಾರಲ್ಲ, ಇವರಿಗೆ ಜಸ್ಟಿಸ್ ಕೊಡಲಿಕ್ಕೆ ಐ ಟೋಲ್ಡ್ ಯು ನೋ, ವಿ ಕ್ಯಾನ್ ಸ್ಯಾಕ್ರಿಫೈಸ್ ಅವರ್ ಸೆಲ್ಫ್ ಫಾರ್ ದಿಸ್ ಫೈಟ್. ಖಂಡಿತ ಹೌದು. ಕರೆಕ್ಟ್. ವಿ ಆರ್ ರೆಡಿ ಟು. ಎಲ್ಲಿಗೂ ಬೆಂಡ್ ಆಗುವ ಚಾನ್ಸೇ ಇಲ್ಲ, ಯಾವ ಥ್ರೆಟ್ಟಿಗೂ ಬೆಂಡ್ ಆಗುವ ಚಾನ್ಸ್ ಇಲ್ಲ, ಯಾವ ಆಮಿಷಕ್ಕೆ ಒಳಗಾಗುವ ಚಾನ್ಸ್ ಇಲ್ಲ. ಸರ್, ಫೈನಲ್ ಆಗಿ ಅಮ್ಮ, ನಿಮ್ಮ ಪರವಾಗಿ ನಾವಿದ್ದೀವಿ ಅಂತ ನಾವು ಆಗ್ಲಿಂದನೇ ಹೇಳಿದ್ದೀವಿ. ಫೈನಲ್ ಆಗಿ ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಕೊನೆಯದು ಒಂದು ನಿಮಿಷ ಇದೆ. ಹೇಳೋದು ಅಂತಂದರೆ ಏನು ಅಂದರೆ, ನಾನು ಮುಂದೆ ನುಗ್ಗಿದ್ದೀನಿ, ನನ್ನ ಹಿಂದ್ಗಡೆ ಅವರು ನುಗ್ಬಿಡ್ಲಿ. ಅವ್ರಿಗೆ ಎಷ್ಟು ಅನ್ಯಾಯ ಆಗೈತೆ, ನಾನು ಹೆಂಗೆ ನುಗ್ಗಿದ್ದೀನಿ, ನಾನಿದ್ದೀನಿ, ಹಿಂದೆ ನುಗ್ಗಿ ಬರಲಿ. ಅವ್ರಿಗೂ ಏನು ತೊಂದರೆ ಆಗ್ದಂಗೆ, ಏನು ಇದಾಗ್ದಂಗೆ ಅವ್ರಿಗೂ ನಾವು ಸಹಕಾರ ಕೊಡೋಣ. ನನಗೂ ಏನು ತೊಂದರೆ ಆಗ್ದಂಗೆ ನನಗೂ ಸಹಕಾರ ಕೊಡಿ. ನನಗೇನು ಅನ್ಯಾಯ ಆಗೈತೆ, ನನ್ನ ಮನೆ ಕಿತ್ಕೊಂಡಿದ್ದಾರೆ, ನನ್ನ ಕೆಲಸ ಕಿತ್ಕೊಂಡಿದ್ದಾರೆ, ಎಲ್ಲ ಪ್ರತಿಯೊಂದು ನನಗೆ ಮೋಸ ಮಾಡಿದ್ದಾರೆ ಕರ್ಕೊಬಂದು. ನನಗೂ ನ್ಯಾಯ ಕೊಡಿಸ್ಕೊಡಿ. ನನಗೆ ತುಂಬಾ ಮೋಸ ಮಾಡಿಬಿಟ್ಟಿದ್ದಾರೆ ಕರ್ಕೊಬಂದು, ಬೀದಿಲಿ ಬಿಟ್ಬಿಟ್ಟಿದ್ದಾರೆ. ನನ್ನ ಈಚಕ್ಕೆ ನೂಗ್ಬಿಟ್ಟು ನನಗೆ ಬೀಗ ಹಾಕಿದ್ದಾರೆ ಪೊಲೀಸ್ನವರು. ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ನನಗೆ. ನನಗೂ ನ್ಯಾಯ ಕೊಡಿಸ್ಕೊಡಿ. ನಾನು ಮುಂದೆ ನುಗ್ಗಿದ್ದೀನಿ. ಹುಡುಗಿ ಅವರು ಹೆಂಗಸರಿಗೆಲ್ಲ ನಾನು ಎಷ್ಟು ಬೆಂಬಲ ಕೊಡಬೇಕೋ ನಾನು ಅದನ್ನು ಬೆಂಬಲ ಕೊಡ್ತೀನಿ. ಎಲ್ಲ ಕರೆದು ನಾನು ಬರ್ತೀನಿ.